ಹಾಯ್ ಹಾಯ್ ನಿಮ್ಮ ಹೆಸರು? ಕಲ್ಪನಾ. ಹಾಯ್ ಕಲ್ಪನಾ ಅವರೇ, ಏನು ಮಾಡ್ಕೊಂಡಿರೋದು? ನಾನು ಹೌಸ್ ವೈಫ್. ಓಕೆ ಮ್ಯಾಮ್, ನಮಗೆ ಟಾಪಿಕ್ ಹೌಸ್ ವೈಫ್ ಆಗಿರೋದು ಈಸಿನಾ ಅಥವಾ ವರ್ಕಿಂಗ್ ವುಮೆನ್ ಆಗಿರೋದು ಈಸಿನಾ ಅಂತ. ಸೊ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಮನೇಲಿದ್ದು ಮನೆಯೆಲ್ಲ ನೋಡ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಅನಿಸುತ್ತಾ, ಇಲ್ಲ ಹೊರಗಡೆ ಹೋಗಿ ನಿಮ್ಮನ್ನ ದುಡ್ದು ಮೇಂಟೈನ್ ಮಾಡೋದು ಈಸಿ ಅನಿಸುತ್ತಾ? ನಿಮ್ಗೇನು ಅನಿಸುತ್ತೆ? ನನಗೆ ಹೌಸ್ ವೈಫ್ ಆಗಿರೋದು ಇಷ್ಟ. ಓಕೆ ವಾ, ಏನಕ್ಕೆ? ಒಂದು ಫ್ಯಾಮಿಲಿ, ಮನೆ, ಮಕ್ಕಳು, ಓಕೆ, ಅತ್ತೆ ಮಾವ, ತಂದೆ ತಾಯಿ ಎಲ್ಲಾರನ್ನೂ ಒಂದು ಮನೇಲಿ ಇದು ನೋಡ್ಕೊಳ್ಬೋದು ಅನ್ಸುತ್ತೆ. ಅಲ್ಲ ಮೇಡಮ್, ಆ್ಯಕ್ಚುಲಿ ಇವಾಗ ಹೇಳ್ತಾರೆ ಇಂಡಿಪೆಂಡೆಂಟ್ ಆಗಿರಬೇಕು, ಆಚೆ ಹೋಗಿ ದುಡಿದ್ರೂ ನಮ್ಮ ಲೈಫ್ ಬ್ಯಾಲೆನ್ಸ್ ಆಗಿ. ಇವಾಗ ಎಲ್ಲ ಎಕ್ಸ್ಪೆನ್ಸಿವ್ ಆಗಿದೆ, ಇವಾಗ ಗ್ರಾಸರಿ ಎಕ್ಸ್ಪೆನ್ಸಿವ್ ಆಗಿದೆ, ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಏನೇ ಎಕ್ಸ್ಪೆನ್ಸಿವ್ ಆದರೂ ಕೂಡ ಓಕೆ, ಯಾಕೆ ಅಂದರೆ ಅಲ್ಲಿ ಮನೆ ಒಳಗೆ ಮಕ್ಕಳನ್ನ ನೋಡ್ಕೊಳ್ಳೋದು, ಗಂಡ ಬಾಂಧವ್ಯ ಬರೋದಿಲ್ಲ, ಒಂದು ಬಾಂಡಿಂಗ್ ಬರಲ್ಲ. ಓಕೆ, ಗಂಡ ಹೆಂಡತಿ ಬಾಂಡಿಂಗು ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಇದೆ. ಇವಾಗಿನ ಲೈಫ್ ಹೊರಗಡೆ ಹೋಗ್ಬೇಕು ಅಂದ್ರೆ ಏನಕ್ಕೆ ಅಂದ್ರೆ ಅನಿವಾರ್ಯವಾಗಿ ಹೋಗ್ಬೇಕಾಗಿದೆ. ದುಡಿಲೇಬೇಕು ಅನ್ನೋದಿಲ್ಲ, ಏನೋ ಒಂದು ಕೆಲವಷ್ಟು ಕಾರಣ. ಈಗ ಒಬ್ರು ದುಡಿಯೋದ್ರಿಂದ ಸಂಬಳ ಮೇಂಟೈನ್ ಮಾಡೋಕ್ಕಾಗಲ್ಲ, ಮನೆ ನೋಡ್ಕೊಳಕ್ಕಾಗಲ್ಲ, ಅದೊಂದು. ಹೌದು, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಮನೇನ ಫಸ್ಟ್ ಕಾಪಾಡ್ಕೋಬೇಕು. ಹೌದು, ಯಾಕಂದ್ರೆ ಮನೆ ಎಜುಕೇಟ್ ಮಾಡಬೇಕು ಮಕ್ಕಳನ್ನ. ಈಗ ನಮ್ಮ ಫ್ಯಾಮಿಲಿ ಚೆನ್ನಾಗಿತ್ತು ಅಂದ್ರೆ, ಸುಂದರವಾಗಿತ್ತು ಅಂದ್ರೆ ಜಗತ್ತೆಲ್ಲ ಸುಂದರವಾಗಿ ಕಾಣುತ್ತೆ. ಮನೇಲೆ ನೆಮ್ಮದಿ ಇಲ್ಲದೆ ಮಕ್ಕಳಿಗೂ ಮತ್ತೆ ನಮ್ಮ ಪ್ರೀತಿ ಸಿಗಲ್ಲ. ತಂದೆ ತಾಯಿ ಮೊದಲೇ ಪಾಠಶಾಲೆ ಅಂತ ಹೇಳ್ತಾರೆ. ಪ್ರೀತಿ ಕೊಡಕ್ಕಾಗಲ್ಲ, ಮನೆಗೆ ಟೈಮ್ ಕೊಡಕ್ಕಾಗಲ್ಲ. ಆಚೆಯಿಂದ ಬಂದು ನಾವೇ ಟೆನ್ಷನ್ ಆಗಿರ್ತೀವಿ, ಅದಕ್ಕೋಸ್ಕರ ಮೇಯ್ನು ನನಗೆ ಮನೆಯಾಗಿ ಗೃಹಿಣಿಯಾಗಿ ಸಂಸಾರ ಚೆನ್ನಾಗಿ ನೋಡ್ಕೋಬೇಕು ಫಸ್ಟು. ಅದೇ ಹುಟ್ಟಿದಕ್ಕೂ ಸಾರ್ಥಕತೆ. ಅದು ಬಿಟ್ಟು ನೆಕ್ಸ್ಟ್ ದುಡ್ಡು ಎಷ್ಟೇ ಕೋಟಿ ಇದ್ರು ಮನೇಲಿ ನೆಮ್ಮದಿ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಖಂಡಿತ ಖಂಡಿತ, ಅದೇ ನಂದು ಖುಷಿ. ಖುಷಿ ಇದೆ, ತುಂಬಾ ಖುಷಿ ಆಗಿದೆ ಹೌಸ್ ವೈಫ್ ಆಗಕ್ಕೆ. ನನಗೆ ಆಚೆ ದುಡಿಯೋದು ಇಷ್ಟ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಒಪಿನಿಯನ್ ಹೇಳಿದ್ರಿ. ಸೊ ಇವ್ರ ಮೂಲಕ ಹೌಸ್ ವೈಫ್ ಆಗಿ ಮನೇನ, ಮಕ್ಕಳನ್ನ ಮತ್ತು ಹಸ್ಬೆಂಡ್ನ ಚೆನ್ನಾಗಿ ನೋಡ್ಕೊಳ್ಳೋದೇ ಉದ್ದೇಶ ಆಗಿದೆ. ವೆರಿ ಥ್ಯಾಂಕ್ ಯು ಸೋ ಮಚ್. ನಮಗೋಸ್ಕರ ಮಾತಾಡಿದ್ದಕ್ಕೆ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.